ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣದವರೆಗೂ ಕೂಡ ಬಂದು ತಲುಪಿದೆ. ಅಂದರೆ 60,000ಕ್ಕೆ ನೀವು ಬಂದು ತಲುಪ್ತೀರಿ. 60,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆದಂಗೆ ಆಗತ್ತೆ. ಆದರೆ ಇನ್ನೂ ಕೂಡ ಈ 30ನೇ ಕಂತಿನ ಹಣ ಪ್ರಾರಂಭವಾಗಿಲ್ಲ. ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವಾಗಿನಿಂದ ಬರ್ತಾ ಇದೆ? ಈಗಾಗಲೇ ನೀವು 4ರಿಂದ 5 ಕಂತುಗಳನ್ನಂತರೂ ಸತತವಾಗಿ ಪಡ್ಕೊಂಡ್ರಿ. ಅಂದರೆ 8ರಿಂದ 10,000 ರೂಪಾಯಿಯನ್ನ ಕೇವಲ 15 ದಿನದಲ್ಲಿ ಎರಡೆರಡು ಕಂತುಗಳನ್ನು, ಒಂದು ತಿಂಗಳಲ್ಲಿ 4ರಿಂದ 5 ಕಂತುಗಳನ್ನು ನೀವು ಪಡ್ಕೊಂಡ್ರಿ. ಹಾಗಾದರೆ ಅದರಿಂದ ಏನೇನು ಉಪಯೋಗ ಮಾಡ್ಕೊಂಡಿರಿ ಅದರ ಬಗ್ಗೆ ನಾನು ಮುಂದೆ ಚರ್ಚೆ ಮಾಡ್ತೀನಿ. ಈ 30ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ, ಜೊತೆಗೆ ಈಗ ಬಂದಿರತಕ್ಕಂತಹ ಕಂತುಗಳು ಯಾವುವು, ಈಗ ಬರ್ತಾ ಇರುವಂತಹ ಕಂತಂದರೆ 29ನೇ ಕಂತಿನ ಹಣ. ಇದು ಈ ವರ್ಷದ ಫೆಬ್ರವರಿ ತಿಂಗಳ ಹಣ. 28 ಜನವರಿ ತಿಂಗಳ ಹಣ ಆದರೆ 29 ಫೆಬ್ರವರಿ ತಿಂಗಳ ಹಣ. ಇದು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ಎಂದು. ಹಾಗಾದರೆ ಬನ್ನಿ, ಈ ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಇಲ್ಲಿವರೆಗೂ 28ನೇ ಕಂತಿನ ಹಣವರೆಗೂ ಕೂಡ ಕ್ಲಿಯರ್ ಆಗಿದೆ. 56,000 ರೂಪಾಯಿ ದುಡ್ಡನ್ನು ಪಡ್ಕೊಂಡಿದ್ದೀರಿ. 29ನೇ ಕಂತಿನ ಹಣ ಈಗಾಗಲೇ ಚಾಲ್ತಿಯಲ್ಲಿದೆ, ಇನ್ನೂ ಕೂಡ ಜಮಾ ಆಗ್ತಾ ಇದೆ. ಇನ್ನೂ ಹಲವಾರು ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ, ಆಗತ್ತೂ ಕೂಡ. ಈಗ ಪಡ್ಕೊಂಡಿರ್ತಕ್ಕಂತಹ ಕಂತುಗಳು, ಕ್ಲಿಯರ್ ಆಗಿರ್ತಕ್ಕಂತಹ ಕಂತುಗಳು 56,000 ರೂಪಾಯಿ ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ. ಒಬ್ಬೊಬ್ಬರು ಡಿಲೇ ಮಾಡಿ, ಅಂದರೆ ಲೇಟಾಗಿ ಕೂಡ ಅಪ್ಲಿಕೇಶನ್ ಹಾಕಿರ್ತೀರಿ. ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರೋದಿಲ್ಲ, ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ, ಬ್ಯಾಂಕ್ ಪಾಸ್ಬುಕ್ KYC ಆಗಿರೋದಿಲ್ಲ. ಹೀಗೆ ಹಲವಾರು ತರಹದಲ್ಲಿ ಒಂದು ಪ್ರಾಬ್ಲಮ್ಸ್ಗಳಿರುತ್ತೆ. ಅದೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಅಪ್ಲೈ ಮಾಡಿ ದುಡ್ಡನ್ನು ಪಡ್ಕೊಳ್ಳೋದ್ರವರೆಗೆ 2ರಿಂದ 3 ಕಂತುಗಳು ಮುಗಿದೋಗಿದ್ವು. ಹೀಗಾಗಿ ಅವುಗಳನ್ನು ನೀವು ಕಳ್ಕೊಂಡಿದ್ದೀರಿ. ಹೀಗಾಗಿ ನೀವು ಒಂದು 50,000ವರೆಗೂ ಕೂಡ ದುಡ್ಡನ್ನು ಪಡ್ಕೊಂಡಿದ್ದೀರಿ. ಆದರೆ ಅದರಿಂದ ಏನು ಉಪಯೋಗ ಆಯಿತು ನಿಮಗೆ? ದುಡ್ಡು ಜಮಾ ಆಯ್ತಂದ ಬಳಿಕ ಅದರಿಂದ ಏನು ಪ್ರಯೋಜನ ಮಾಡ್ಕೊಂಡಿದ್ದೀರಿ? ಅಂದರೆ ಈಗ ಉದಾಹರಣೆಗೆ ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನು ಹಾಕಿಸಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ದುಡ್ಡಿನಿಂದ. ಉದಾಹರಣೆಗೆ ಒಬ್ಬ ಅತ್ತೆ ಸೊಸೆ ಕಿರಾಣಿ ಶಾಪನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಒಬ್ಬೊಬ್ಬರು ಹಿಟ್ಟಿನ ಗಿರಣಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈಗ ಮನೆಯ ಬಳಕೆಯ ವಸ್ತುಗಳನ್ನು, ಅಂದರೆ ಬೈಕ್ ಆಗಿರಲಿ, ಟ್ರೆಜರಿಗಳಾಗಿರಲಿ, TVಗಳಾಗಿರಲಿ, ಮೊಬೈಲ್ಗಳಾಗಿರಲಿ, ಹೀಗೆ ಹಲವಾರು ಥರದಲ್ಲಿ ಈ ದುಡ್ಡನ್ನು ಜಮೆ ಮಾಡಿಕೊಂಡು ಪ್ರಯೋಜನವನ್ನು ಮಾಡ್ಕೊಂಡಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇಷ್ಟೆಲ್ಲ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ ಅಂದ ಬಳಿಕ ನೀವೇನು ಮಾಡ್ಕೊಂಡ್ರಿ? ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀಲ್ಸ್ ಮಾಡುವುದರ ಮುಖಾಂತರ ಅಪ್ಲೋಡ್ ಮಾಡಿದ್ರೆ, ಅಂದರೆ ನಿಮ್ಮ ಒಂದು ಅನಿಸಿಕೆಯನ್ನು ನೀವು ಉಪಯೋಗ ಮಾಡಿಕೊಂಡಿರೋದ್ರ ಬಗ್ಗೆ ಹೇಳಿ, ಏನು ಖರೀದಿ ಮಾಡಿದರೆ ಅದರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ಯೂಟ್ಯೂಬ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ. ಅದು ಒಂದಿಷ್ಟು ವೈರಲ್ ಆಯ್ತಂತ ಅಂದ್ಕೊಳ್ಳಿ. ಅದು ವೈರಲ್ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರುತ್ತೆ. ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪ್ತಾರೆ. ನಿಮ್ಮ ಯೋಗಕ್ಷೇಮ, ನಿಮ್ಮ ಬೆಳವಣಿಗೆಯ ಬಗ್ಗೆ, ನಿಮ್ಮ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥದ್ದು, ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡೋದು, ಅಲ್ಲಿ ಏನು ಸಮಸ್ಯೆ ಇದೆ, ಕುಂದುಕೊರತೆ ಇದೆ, ಅದರ ಬಗ್ಗೆ ವಿಚಾರಣೆ ಮಾಡೋದು. ಹೀಗೆ ಹಲವಾರು ನಾನಾ ಥರದಲ್ಲಿ ನೀವು ಪ್ರಯೋಜನವನ್ನು ಪಡ್ಕೊಳ್ಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಭೇಟಿ ಆಗುವಂತಹ ಅವಕಾಶ ಇದಾಗಿರುತ್ತೆ. ಸೊ ಯಾರು ಈ ರೀತಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿಸ್ರಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ತದನಂತರ ಭೇಟಿ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನು ಕ್ಲಿಯರಿಟಿ ಕೊಡಬೇಕಾಗಿತ್ತು, ಇದನ್ನು ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಇನ್ನು ಮೇನ್ ಟಾಪಿಕ್ಗೆ ಬರೋಣ. ಈ 30ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ, ಹೋದ ತಿಂಗಳ ಹಣ ಸ್ನೇಹಿತರೆ. ಈಗಾಗಲೇ ಚಳಿಗಾಲದ ಅಧಿವೇಶನ ಆದ ಬಳಿಕ ನಿಮಗೆ ಸತತವಾಗಿ ದುಡ್ಡುಗಳು ಜಮಾ ಆಗ್ತಾ ಬಂದವು. ಉದಾಹರಣೆಗೆ ಸೆಪ್ಟೆಂಬರ್ 24, ಅಕ್ಟೋಬರ್ 25, ನವೆಂಬರ್ 26, ಡಿಸೆಂಬರ್ 27. ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೂ ಕೂಡ ಒಮ್ಮೆಲೆ 2 ಕಂತುಗಳು ಜಮಾ ಆದವು. ಒಟ್ಟಿಗೆ ಇವು ಅಷ್ಟೇ ಅಲ್ಲದೆ ಜನವರಿ ತಿಂಗಳ 28ನೇ ಕಂತಿನ ಹಣವನ್ನು ಸೇರಿಸಿ 5 ತಿಂಗಳ ಹಣ ನಿಮಗೆ ಸತತವಾಗಿ ಜಮಾ ಆಯಿತು. ಹಿಂದೆ ಎಂದೂ ಆಗದಂತಹ ಒಂದು ಪರಿಹಾರ ಧನಗಳನ್ನು ಈಗ ಕೊಟ್ಟರು. ಯಾಕಂದರೆ 1 ತಿಂಗಳ ಹಣ 2 ತಿಂಗಳ ನಂತರ ಕೊಡ್ತಾ ಇದ್ರು, ಆದರೆ ಇಲ್ಲಿ ಆಗಲಿಲ್ಲ. ಸತತವಾಗಿ ಜಮಾ ಮಾಡಿ, ಜೊತೆಗೆ ಈಗ
ಮಾರ್ಚ್ ತಿಂಗಳ ಹಣವನ್ನು ಕೂಡ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ 5 ಕಂತುಗಳನ್ನು ಪಡ್ಕೊಂಡಿದ್ದೀರಿ. 24, 25, 26, 27 ಜೊತೆಗೆ 28 ಜನವರಿ ತಿಂಗಳ ಹಣ. ಅದಾದ ಬಳಿಕ ಫೆಬ್ರವರಿ ತಿಂಗಳ ಹಣ ಕೂಡ ದಿಢೀರನೆ ರಿಲೀಸ್ ಆಗಿ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ 29ನೇ ಕಂತು. ಹೀಗಾಗಿ 5-6 ಕಂತುಗಳನ್ನು ನೀವು ಸತತವಾಗಿ ಪಡ್ಕೊಂಡಿದ್ದೀರಿ. ಕೇವಲ 15 ದಿನದಲ್ಲಿ 2-3 ತಿಂಗಳ ಹಣವನ್ನು ನೀವು ಪಡ್ಕೊಂಡಿದ್ದೀರಿ. ಸರ್ಕಾರ ಇದೆಲ್ಲವೂ ಕೂಡ ಕೊಡಲಿಕ್ಕೆ ಸಾಕಷ್ಟು ಪ್ರೆಷರ್ಗೆ ಒಳಗಾಗಿತ್ತು. BJP ನಾಯಕರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂದರೆ 4-5 ತಿಂಗಳ ಹಣವನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಬಿಟ್ಟಿತ್ತು. ಹೀಗಾಗಿ ಮಹಿಳೆಯರಿಗೆ ಸುಳ್ಳು ಭರವಸೆಯನ್ನು ಕೊಡ್ತಾ ಇದ್ದೀರಿ. ದುಡ್ಡನ್ನು ಕೊಡ್ತೀವಂತ ಹೇಳ್ಬಿಟ್ಟು ಯಾಮಾರಿಸ್ಬಿಡ್ತಾ ಇದ್ದೀರಿ. ಹಾಗಾಗಿ ಹೋದ ವರ್ಷದ 2025ರ ಪ್ರಾರಂಭದಲ್ಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಅದೊಂದು ಕಾರಣ ಕೂಡ ಸಿಕ್ಕಿತ್ತು. ಹೀಗಾಗಿ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. 5,000 ಕೋಟಿ ಹಣ ಎಲ್ಲೋಯಿತು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೂ ಕೂಡ ಇರೋದಿಲ್ಲ ಅದು. ಮೊದಲು ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ. ತದನಂತರ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ 2 ಕಂತುಗಳು ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು. ಹೀಗಾಗಿ ಹೌದು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾರೆ. ಹಾಗಾಗಿ ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೂಡ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು. ಈ ವರ್ಷದ ಮಾರ್ಚ್ ತಿಂಗಳ ಹಣ ಕೂಡ ಬರಬೇಕು. ನೀವು ಇನ್ನೂ ಕೂಡ 2-3 ಕಂತುಗಳನ್ನು ಸತತವಾಗಿಯೇ ಪಡ್ಕೊಳ್ತೀರಿ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾದರೆ ಇನ್ನು ಈ 29ನೇ ಕಂತಿನ ಹಣ 11 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆಯಲ್ಲ, ಹಾಗಾದರೆ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗಾದರೆ ಈಗಾಗಲೇ ಜಮಾ ಆಗಿದೆ ಸಾಕಷ್ಟು ಜಿಲ್ಲೆಗಳಿಗೆ. ಇಲ್ಲ ಅಂದರೂ ಒಂದು 30-35 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ಜಮಾ ಆಗ್ತಾ ಇದ್ದು ಇಂದು ಕೂಡ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಜಮಾ ಆಗ್ತಾ ಇದೆ. 11 ಜಿಲ್ಲೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ವಿಜಯನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಸ್ನೇಹಿತರೆ. ಬಹಳಷ್ಟು ಮಹಿಳೆಯರು ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ದೀರಿ. ತಲೆ ಕೆಡಿಸ್ಕೊಳ್ಬೇಡಿ, ಪ್ರತಿಯೊಂದು ದುಡ್ಡು ಕೂಡ ನಿಮಗೆ ಜಮಾ ಆಗ್ತಾ ಇದೆ. ನಿಮಗೂ ಕೂಡ ಖುಷಿ ಆಗಿರುತ್ತೆ. ಯಾಕಂದರೆ 5-6 ಕಂತುಗಳನ್ನು ಸತತವಾಗಿ ಪಡ್ಕೊಂಡಿದ್ದೀರಂದ ಬಳಿಕ ಇದರಿಂದ ಏನಾದರೂ ನೀವು ಹೆಲ್ಪ್ ಮಾಡ್ಕೊಂಡಿರ್ತೀರಿ. ಖಂಡಿತವಾಗ್ಲೂ ಹೆಣ್ಮಕ್ಳು ಈ ದುಡ್ಡನ್ನು ಸುಮ್ಮನೆ ವೇಸ್ಟ್ ಆಗ್ಲಿಕ್ಕೆ ಬಿಡೋದಿಲ್ಲ, ಅದರಿಂದ ಏನಾದರೂ ಪ್ರಯೋಜನಗಳನ್ನು ಮಾಡ್ಕೊಳ್ತಾರೆ. ಹೀಗಾಗಿಯೇ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ದುಡ್ಡಿನಿಂದ ಏನೇನು ಉಪಯೋಗ ಮಾಡ್ಕೊಂಡಿದ್ದೀರಿ ನನ್ನ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿರುವ ಹಾಗೆ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಭೇಟಿ ಆಗುವಂತಹ ಅವಕಾಶ ಇದೆ. ಸೊ ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡ್ಕೊಳ್ಳಿ. ಇನ್ನು ನಿಮಗೆ GST ಫೇರ್ ಅಂತ ಈ ರೀತಿ ಏನಾದರೂ ತಾಂತ್ರಿಕ ದೋಷದಿಂದ ಬರ್ತಾ ಇದ್ದರೆ ಅದನ್ನು ಖುದ್ದಾಗಿ ಸರ್ಕಾರವೇ ಸರಿಪಡಿಸ್ಕೊಳ್ತೆ. ಬಹಳಷ್ಟು ಜನರ ಕ್ವಶನ್ ಆಗಿತ್ತು ಇದು. ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಅದನ್ನು ಸರ್ಕಾರವೇ ಸರಿಪಡಿಸ್ಕೊಂಡು ದುಡ್ಡು ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.